ಇರುವ ಏಕೈಕ ಕಾರಣ ರಾಜರಾಜ ಚೋಳನ್ ಎಂಬ ಆ ಒಂದು ಹೆಸರು ಮಾತ್ರ. ತಮಿಳೇತರರಿಗೆ ಇದು ಕೇವಲ ಒಂದು ಹೆಸರಷ್ಟೇ ಆಗಿರಬಹುದು. ಆದರೆ ತಮಿಳರ ಪಾಲಿಗೆ ರಾಜರಾಜ ಚೋಳನ್ ಎಂಬ ಹೆಸರಿಗೆ ಬೇರೆಯದೇ ಗೌರವವಿದೆ. 10ನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿದ ಈತನ ಕಾಲವನ್ನ ತಮಿಳುನಾಡಿನ ಸುವರ್ಣ ಯುಗ ಎಂದು ಬಣ್ಣಿಸಲಾಗುತ್ತದೆ. ಸಿನಿಮಾದ ಕತೆಗೆ ಬರುವುದಾದ್ರೆ, ರಾಜರಾಜ ಚೋಳನ ಕಾಲಘಟ್ಟದಲ್ಲಿ ನಡೆದ ಕೆಲವು ನೈಜ ಅಂಶಗಳ ಜೊತೆಗೆ ಹಲವು ಕಾಲ್ಪನಿಕ ಪಾತ್ರಗಳನ್ನ ಹಾಗೂ ಸನ್ನಿವೇಶಗಳನ್ನ ಬೆರೆಸಿ ಖ್ಯಾತ ಬರಹಗಾರ ಕಲ್ಕಿ ಕೃಷ್ಣಮೂರ್ತಿ 50ರ ದಶಕದಲ್ಲಿ ಒಂದು ಮ್ಯಾಗಜಿನ್ಗೆ ಬರೆದ ಕತೆಯೇ ಈ ಪೊನ್ನಿಯಿನ್ ಸೆಲ್ವನ್. ಈ ಕತೆ ಆ ಕಾಲದಲ್ಲೇ ತಮಿಳುನಾಡಿನಲ್ಲಿ ಅದೆಷ್ಟರ ಮಟ್ಟಿಗೆ ಹೆಸರು ಮಾಡಿತ್ತು ಎಂದು ವಿವರಿಸೋದು ಅಸಾಧ್ಯವೇ ಸರಿ. ಆ ಜನಪ್ರಿಯತೆ ಈವರೆಗೆ ಕಡಿಮೆಯಾಗಿಲ್ಲ ಎಂದೇ ಹೇಳಬೇಕು. ಇದೇ ಕಾರಣಕ್ಕೆ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಮಾರಾಟವಾದ ಪುಸ್ತಕ ಎಂಬ ಶ್ರೇಯಕ್ಕೆ ಪೊನ್ನಿಯಿನ್ ಸೆಲ್ವನ್ ಪಾತ್ರವಾಗಿದೆ. ಈ ಜನಪ್ರಿಯ ಕಥೆಯನ್ನು ಚಿತ್ರವನ್ನಾಗಿಸಲು ತಮಿಳುನಾಡಿನ ದಿವಂಗತ ಮಾಜಿ ಮುಖ್ಯಮಂತ್ರಿ ನಟ ಎಂಜಿಆರ್, ಶಿವಾಜಿ ಗಣೇಶನ್, ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ಕಮಲ್ ಸೇರಿದಂತೆ ತುಂಬಾ ಜನ ವಿಫಲ ಯತ್ನ ನಡೆಸಿದ್ದರು. ಆದರೆ ನಿರ್ದೇಶಕ ಮಣಿರತ್ನಂ ಮಾತ್ರ ಈ ಪ್ರಯತ್ನದಲ್ಲಿ ಇಂದು ಸಫಲರಾದದ್ದು ಮತ್ತು ತಮಿಳರ ಅಚ್ಚುಮೆಚ್ಚಿನ ಪೊನ್ನಿಯಿನ್ ಸೆಲ್ವನ್ ಎಂಬ ಕಾದಂಬರಿಯನ್ನ ಸಿನಿಮಾವನ್ನಾಗಿ ದೊಡ್ಡ ತೆರೆಯ ಮೇಲೆ ತೋರಿಸಿದ್ದು, ಚಿತ್ರವೇನೋ ಬಿಡುಗಡೆಯಾಗಿ 400 ಕೋಟಿಗಿಂತ ಅಧಿಕ ಹಣ ಗಳಿಸಿದೆ. ಆದರೆ ತಮಿಳರಿಂದಲೇ ಬ್ರಾಹ್ಮಣಿಕಲ್ ಡೈರೆಕ್ಟರ್ ಎಂದು ಟೀಕೆಗೆ ಒಳಗಾಗಿರುವ ನಿರ್ದೇಶಕ ಮಣಿರತ್ನಂ ಈ ಚಿತ್ರದಲ್ಲೂ ಬ್ರಾಹ್ಮಣ್ಯವನ್ನ ತುಂಬಿದ್ದಾರೆ ಮತ್ತು ಶೈವ ಪರಂಪರೆಗೆ ಸೇರಿದ ರಾಜರಾಜ ಚೋಳನ್ ಎಂಬ ರಾಜನನ್ನ ಹಿಂದೂವನ್ನಾಗಿ ಚಿತ್ರಿಸಿದ್ದಾರೆ. ಈ ಮೂಲಕ ಚೋಳ ಪರಂಪರೆಗೆ ಅವಮಾನ ಮಾಡಿದ್ದಾರೆ ಎಂಬ ಕೂಗು ಸಹ ಅದೇ ತಮಿಳು ವಿಚಾರವಾದಿಗಳ ನಡುವಿನಿಂದಲೇ ಎದ್ದು ಬಂದಿದೆ. ಅಲ್ಲದೆ ಇದೇ ಚಿತ್ರವನ್ನು ಮುಂದಿಟ್ಟು ಬಿಜೆಪಿ, ಆರ್ಎಸ್ಎಸ್ ಸೇರಿದಂತೆ ಬಲಪಂಥೀಯ ಸಂಘಟನೆಗಳು ತಮಿಳು ಸಮಾಜದ ಒಳಗೆ ಹಿಂದುತ್ವವನ್ನು ತುಂಬುತ್ತಿದೆ ಮತ್ತು ತಮ್ಮ ಮತೀಯ ರಾಜಕಾರಣಕ್ಕೆ ಈ ಚಿತ್ರವನ್ನು ಬಳಸಿಕೊಳ್ಳುತ್ತಿದೆ ಎಂಬ ಆರೋಪವೂ ಕೇಳಿಬರುತ್ತಿದೆ. ಈ ಕೂಗಿಗೆ ಮೊದಲ ದನಿಯಾದವರೇ ಮತ್ತೋರ್ವ ಖ್ಯಾತ ನಿರ್ದೇಶಕ ವೆಟ್ರಿಮಾರನ್. ಹೌದು, ವೆಟ್ರಿಮಾರನ್ ಸಹ ತಮಿಳಿನ ಸಮಕಾಲೀನ ಶ್ರೇಷ್ಠ ನಿರ್ದೇಶಕರಲ್ಲೊಬ್ಬರು ಎಂಬುದರಲ್ಲಿ ಎರಡು ಮಾತಿಲ್ಲ. ಇತ್ತೀಚೆಗೆ ಸಮಾರಂಭವೊಂದರಲ್ಲಿ ಮಾತನಾಡಿದ್ದ ವೆಟ್ರಿಮಾರನ್ ತಮಿಳು ಅಸ್ಮಿತೆಗೆ ಧಕ್ಕೆ ತರಲಾಗುತ್ತಿದೆ ಎಂದು ಪರೋಕ್ಷವಾಗಿ ಪೊನ್ನಿಯಿನ್ ಸೆಲ್ವನ್ ಚಿತ್ರದ ವಿರುದ್ಧ ಹರಿಹಾಯ್ದಿದ್ದರು. ನಮ್ಮ ಗುರುತುಗಳನ್ನು ನಿರಂತರವಾಗಿ ನಮ್ಮಿಂದ ಕಸಿದುಕೊಳ್ಳಲಾಗುತ್ತಿದೆ. ತಮಿಳಿನ ಪುರಾತನ ಕವಿ ತಿರುವಳ್ಳುವರ್ ಅವರನ್ನು ಕೇಸರೀಕರಣದ ಚೌಕಟ್ಟಿನೊಳಗೆ ತರುವುದು, ರಾಜರಾಜ ಚೋಳನನ್ನ ಹಿಂದೂ ಎಂದು ಕರೆಯುವುದು ನಮ್ಮ ಅಸ್ಮಿತೆಗೆ ಆಗುತ್ತಿರುವ ಅತಿದೊಡ್ಡ ಧಕ್ಕೆ ಎಂದು ಅಸಮಾಧಾನ ಹೊರಹಾಕಿದ್ದರು. ಆದರೆ ಆ ಬಿಸಿ ಆರುವ ಮುನ್ನವೇ ಮತ್ತೋರ್ವ ಖ್ಯಾತ ನಟ ಕಮಲ್ ಹಾಸನ್ ಸಹ ಆ ವೆಟ್ರಿಮಾರನ್ ಹೇಳಿಕೆಗೆ ತನ್ನ ಬೆಂಬಲವನ್ನ ಘೋಷಿಸಿದ್ದು ಮತ್ತು ರಾಜರಾಜ ಚೋಳನ್ ಮಾತ್ರವಲ್ಲ, ಚೋಳ ಸಾಮ್ರಾಜ್ಯದಲ್ಲಿ ಯಾರೂ ಹಿಂದೂವಾಗಿರಲಿಲ್ಲ ಮತ್ತು ಆ ಕಾಲದಲ್ಲಿ ಹಿಂದೂ ಎಂಬ ಧರ್ಮವೇ ಇರಲಿಲ್ಲ ಎಂದು ಹೇಳಿರುವುದು ಮೂಲಭೂತವಾದಿಗಳ ಪಾಲಿಗೆ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತಾಗಿರುವುದು ಮಾತ್ರ ಸುಳ್ಳಲ್ಲ. ರಾಜರಾಜ ಚೋಳ ಹಿಂದುವೇ ಅಥವಾ ಇಲ್ಲವೇ ಎಂಬ ತಮಿಳು ವಿಚಾರವಾದಿಗಳು ಮತ್ತು ಮೂಲಭೂತವಾದಿಗಳ ನಡುವೆ ವಿವಾದ ಇಂದು ನಿನ್ನೆಯದಲ್ಲ. ತಮಿಳುನಾಡಿನಲ್ಲಿ ಅದಕ್ಕೂ ಒಂದು ದೊಡ್ಡ ಇತಿಹಾಸವೇ ಇದೆ. ಆದರೆ ರಾಜರಾಜನ ಧರ್ಮ ಯಾವುದು ಎಂದು ತಿಳಿದುಕೊಳ್ಳಬೇಕು ಎಂದರೆ ವಿಚಾರವಾದಿಗಳು ಮತ್ತು ಮೂಲಭೂತವಾದಿಗಳನ್ನು ಪಕ್ಕಕ್ಕಿಟ್ಟು ತಮಿಳುನಾಡಿನ ಇತಿಹಾಸಕಾರರು ಈ ಬಗ್ಗೆ ಏನು ಹೇಳುತ್ತಾರೆ ಎಂದು ಆಲಿಸುವುದು ಈ ಹೊತ್ತಿಗೆ ಸಾಕಷ್ಟು ಮುಖ್ಯವಾದದ್ದಾಗಿದೆ. ಖ್ಯಾತ ತಮಿಳು ಇತಿಹಾಸ ತಜ್ಞ ಮತ್ತು ಪುರಾತತ್ವ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಸಾಕಷ್ಟು ಕೆಲಸ ಮಾಡಿದ್ದ ಚೋಳರ ಇತಿಹಾಸವನ್ನು ಮುರಿದು ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಪ್ರೊಫೆಸರ್ ದೇವನಾಯಗಂ ಈ ಬಗೆಗಿನ ತಮ್ಮ ನಿಲುವನ್ನ ಸಾಕಷ್ಟು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಪ್ರೊಫೆಸರ್ ದೇವನಾಯಗಂ ಹೇಳುವಂತೆ, ಚೋಳರ ನಿಜವಾದ ಸುವರ್ಣಯುಗ ಆರಂಭವಾದುದು ರಾಜರಾಜನ ಕಾಲದಲ್ಲೇ. ಆದರೆ ಆ ಕಾಲದಲ್ಲಿ ಹಿಂದೂ ಎಂಬ ಪದ ಬಳಕೆಯಲ್ಲೇ ಇರಲಿಲ್ಲ ಮತ್ತು ಈಗ ನಾವು ಹಿಂದೂ ದೇವರು ಎಂದು ಪೂಜಿಸುವ ಯಾವ ದೇವರುಗಳು ಆ ಕಾಲದಲ್ಲಿ ಹಿಂದೂ ದೈವಗಳೇ ಆಗಿರಲಿಲ್ಲ ಎನ್ನುತ್ತಾರೆ ಅವರು. ಅಲ್ಲದೆ ಚೋಳರ ಕಾಲದಲ್ಲಿ ಶೈವ ಧರ್ಮ, ವೈಷ್ಣವ ಧರ್ಮ, ಜೈನ ಧರ್ಮ ಹಾಗೂ ಬೌದ್ಧ ಧರ್ಮಗಳು ಆಚರಣೆಯಲ್ಲಿದ್ದವು. ಚೋಳ ವಂಶಸ್ಥರ ಆರಾಧ್ಯ ದೈವ ಶಿವನೇ ಆಗಿದ್ದ. ಶೈವ ಪರಂಪರೆ ಅವರ ಧರ್ಮವಾಗಿತ್ತು. ರಾಜರಾಜ ಚೋಳ ಪರಶಿವನ ಕಟ್ಟ ಭಕ್ತ. ತನ್ನ ಜೀವಿತದ ಕೊನೆಯ 13 ವರ್ಷಗಳನ್ನು ಆತ ಶಿವನ ಆರಾಧನೆಯಲ್ಲೇ ಕಳೆದಿದ್ದ. ಇದೇ ಕಾರಣಕ್ಕೆ ರಾಜರಾಜ ಚೋಳನನ್ನ ಶಿವಪಾದ ಶೇಖರ ಎಂದು ಕರೆಯಲಾಗುತ್ತದೆ. ಚೋಳರು 8ರಿಂದ 13ನೇ ಶತಮಾನದ ನಡುವೆ ಕನಿಷ್ಠ 200ಕ್ಕೂ ಅಧಿಕ ಶಿವ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ.
ಹೀಗಾಗಿ ಚೋಳರು ಹಿಂದೂಗಳಲ್ಲ, ಬದಲಾಗಿ ಶೈವ ಧರ್ಮದವರು ಎಂದು ವಿವರಣೆ ನೀಡುತ್ತಾರೆ ಪ್ರೊಫೆಸರ್ ದೇವನಾಯಗಂ. ಇದೇ ಸಂದರ್ಭದಲ್ಲಿ ಮತ್ತೋರ್ವ ಖ್ಯಾತ ಇತಿಹಾಸ ತಜ್ಞ ಪ್ರೊಫೆಸರ್ ಕುಡವಾಯಿಲ್ ಸುಬ್ರಹ್ಮಣ್ಯಂ ಅವರ ಚೋಳರ ಕಾಲ ಮತ್ತು ಧಾರ್ಮಿಕ ನಂಬಿಕೆಗಳು ಎಂಬ ಸಂಶೋಧನಾ ಪುಸ್ತಕವು ಸಾಕಷ್ಟು ಸದ್ದು ಮಾಡುತ್ತಿದೆ. ಈ ಪುಸ್ತಕದಲ್ಲಿ ಅವರು ಚೋಳರ ಕಾಲದಲ್ಲಿ ಶೈವ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಅಷ್ಟೇ ಅಲ್ಲದೆ 11ರಿಂದ 12ನೇ ಶತಮಾನದ ಶಿವ ದೊಡ್ಡವನೇ ಅಥವಾ ವಿಷ್ಣು ದೊಡ್ಡವನೇ ಎಂಬ ಚರ್ಚೆ ದೊಡ್ಡ ಮಟ್ಟದಲ್ಲಿ ಬೆಳೆದಿತ್ತು. ಅಷ್ಟೇ ಅಲ್ಲದೆ ಈ ಅವಧಿಯಲ್ಲಿ ಚೋಳ ವಂಶಸ್ಥರು ವಿಷ್ಣುವಿನ ಕಟು ವಿರೋಧಿಗಳಾಗಿದ್ದರು. ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿದ್ದ ರಾಜರಾಜನ ಮರಿಮೊಮ್ಮಗ 3ನೇ ಕುಲೋತ್ತುಂಗ ಚೋಳ ಇಂದಿನ ಚಿದಂಬರ ಜಿಲ್ಲೆಯಲ್ಲಿರುವ ತಿಳ್ಳೈ ನಟರಾಜನ್ ದೇವಾಲಯದಲ್ಲಿದ್ದ ವಿಷ್ಣುವಿನ ವಿಗ್ರಹವನ್ನು ಕಿತ್ತು ರಂಗರಾಜ ನಂಬಿ ಎಂಬ ವೈಷ್ಣವ ಧರ್ಮಕ್ಕೆ ಸೇರಿದ ವ್ಯಕ್ತಿಯನ್ನು ಅದಕ್ಕೆ ಕಟ್ಟಿ ಸಮುದ್ರಕ್ಕೆ ಎಸೆದಿದ್ದ ಎಂದು ಪ್ರೊಫೆಸರ್ ಕುಡವಾಯಿಲ್ ಸುಬ್ರಹ್ಮಣ್ಯಂ ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. 2008ರಲ್ಲಿ ಬಿಡುಗಡೆಯಾಗಿದ್ದ ಕಮಲ್ ಹಾಸನ್ ನಟನೆಯ ದಶಾವತಾರಂ ಚಿತ್ರವನ್ನ 12ನೇ ಶತಮಾನದಲ್ಲಿ ಚೋಳ ಸಾಮ್ರಾಜ್ಯದಲ್ಲಿ ನಡೆದ ಶೈವ ವೈಷ್ಣವ ಧರ್ಮಗಳ ನಡುವೆ ಗಲಾಟೆಯನ್ನ ಆಧರಿಸಿಯೇ ತೆಗೆಯಲಾಗಿತ್ತು ಎಂಬುದು ಉಲ್ಲೇಖಾರ್ಹ. ಈ ಇತಿಹಾಸವನ್ನ ಮುಂದಿಟ್ಟು ಮಾತನಾಡುವ ತಮಿಳು ಇತಿಹಾಸ ತಜ್ಞರು 12ನೇ ಶತಮಾನದಲ್ಲಿ ಭಾರತದಲ್ಲಿ ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮ ಮಾತ್ರವಲ್ಲ, ಹಿಂದೂ ಧರ್ಮವೂ ಇರಲಿಲ್ಲ. 1830ರ ನಂತರ ಬ್ರಿಟಿಷರು ಭಾರತೀಯರನ್ನು ಹಿಂದೂ ಎಂದು ಕರೆಯಲು ಆರಂಭವಾಗಿ ಕೊನೆಗೆ ಶೈವ ವೈಷ್ಣವ ಪಂಥದವರು ಒಟ್ಟಾಗಿ ಹಿಂದೂ ಎಂಬ ಪರಿಧಿಯೊಳಕ್ಕೆ ಬರಬೇಕಾಯಿತೇ ವಿನಃ ತಮಿಳುನಾಡಿನಲ್ಲಿ ಎಂದಿಗೂ ಈ ಎರಡು ಪಂಥ ಹಿಂದುವಾಗಿ ಬದುಕಲಿಲ್ಲ ಎಂದು ವಾದಿಸುತ್ತಾರೆ. ಈ ವಾದಕ್ಕೆ ಉದಾಹರಣೆಯನ್ನು ನೀಡುವ ಇತಿಹಾಸಕಾರರು ಚೋಳರು ಕಟ್ಟಿದ ಯಾವ ಶೈವ ಪರಂಪರೆಯ ದೇವಾಲಯದಲ್ಲೂ ಈಗಲೂ ವೈಷ್ಣವ ಪಂಥದ ಅರ್ಚಕರನ್ನು ನೇಮಿಸಲಾಗುವುದಿಲ್ಲ. ಅದೇ ರೀತಿ ವೈಷ್ಣವ ದೇವಾಲಯಗಳ ಪ್ರಮುಖ ಹುದ್ದೆಗಳಲ್ಲಿ ಇಷ್ಟೇ ಏಕೆ ಚೋಳ ಹಿಂದೂ ಅರಸ ಎಂಬ ವಾದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ತುಟಿಬಿಚ್ಚಿದ್ದ ತಮಿಳುನಾಡಿನ ಶ್ರೀರಂಗಂ ರಂಗನಾಥರ್ ದೇವಾಲಯದ ಅರ್ಚಕ ರಂಗರಾಜ ನರಸಿಂಹನ್, ನಾವು ಹಿಂದೂಗಳಲ್ಲ, ಬದಲಾಗಿ ನಮ್ಮ ಧರ್ಮ ವೈಷ್ಣವ ಧರ್ಮ, ವಿನಾಕಾರಣ ಏಕೆ ನಮ್ಮನ್ನು ನೀವು ಹಿಂದೂಗಳು ಎಂದು ಉಲ್ಲೇಖಿಸುತ್ತಿದ್ದೀರಿ ಎಂದು ಅವರು ಗರಂ ಆಗಿ ಮಾಧ್ಯಮಗಳ ಎದುರು ಪ್ರತಿಕ್ರಿಯಿಸಿದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತದೆ. ಇದು ಇತಿಹಾಸಕಾರರ ಮಾತಾದರೆ ತಮಿಳು ವಿಚಾರವಂತರು ವರ್ತಮಾನದಲ್ಲಿ ದಲಿತರ ಮೇಲಾಗುತ್ತಿರುವ ಅನೇಕ ಸಂಗತಿಗಳನ್ನ ಉಲ್ಲೇಖಿಸುತ್ತಾ ತಾವು ಏಕೆ ಹಿಂದೂಗಳಲ್ಲ ಎಂದು ವಾದಿಸುತ್ತಿದ್ದಾರೆ. ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣರು ಮಾತ್ರ ಹಿಂದೂಗಳು, ಉಳಿದವರೆಲ್ಲ ದಲಿತರು ಎಂದು ಉಲ್ಲೇಖಿಸಲಾಗುತ್ತದೆ. ಹಿಂದುತ್ವದ ದೃಷ್ಟಿಕೋನದಲ್ಲಿ ನೋಡುವುದಾದರೆ 97% ತಮಿಳರು ಹಿಂದೂಗಳೇ ಅಲ್ಲ ಎನ್ನುತ್ತಾರೆ ತಮಿಳುನಾಡಿನ ನಾಮ್ ತಮಿಳರ್ ಪಕ್ಷದ ಮುಖ್ಯಸ್ಥ ಸೀಮಾನ್. ಆದರೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಹೊಸದಾಗಿ ತಮಿಳುನಾಡಿನ ಒಳಗೆ ಕಾವಿ ಬಣ್ಣವನ್ನ ತುಂಬುವ ಕೆಲಸ ಮಾಡುತ್ತಿದೆ ಎಂಬುದು ಅವರ ಆರೋಪ. ತಮಿಳರು ಹೇಗೆ ಹಿಂದೂಗಳಲ್ಲ ಎಂದು ಬಿಜೆಪಿಯೊಳಗಿನ ಕೆಲವು ಸನ್ನಿವೇಶಗಳ ಮೂಲಕವೇ ತಮ್ಮ ವಾದವನ್ನು ಮಂಡಿಸುವ ಅವರು ಕಳೆದ ಮೇ ತಿಂಗಳಲ್ಲಿ ನಡೆದ ರಾಜ್ಯಪಾಲೆ ತಮಿಳಿಸೈ ಸೌಂದರರಾಜನ್ ಪ್ರಕರಣವನ್ನ ಮುಂದಿಡುತ್ತಾರೆ. ತಮಿಳಿಸೈ ಸೌಂದರರಾಜನ್ ತಮಿಳುನಾಡಿನ ಬಿಜೆಪಿ ಮುಖ್ಯಸ್ಥೆ ಆಗಿದ್ದವರು, ಅಲ್ಲದೆ ಪ್ರಸ್ತುತ ತೆಲಂಗಾಣ ರಾಜ್ಯಪಾಲೆ. ಇವರು ಕಳೆದ ಮೇ ತಿಂಗಳಿನಲ್ಲಿ ಕಂಚಿ ಶಂಕರಾಚಾರ್ಯ ಮಠಕ್ಕೆ ತೆರಳಿದ್ದರು. ಇವರ ಜೊತೆಗೆ ಇವರದೇ ಪಕ್ಷದ ಬ್ರಾಹ್ಮಣರೂ ಹೋಗಿದ್ದರು. ಆದರೆ ಬ್ರಾಹ್ಮಣರಿಗೆ ಪ್ರಸಾದವನ್ನ ಗೌರವಯುತವಾಗಿ ನೀಡಿದ್ದ ಕಂಚಿಯ ಜಯೇಂದ್ರ ಶಂಕರಾಚಾರ್ಯ ತಮಿಳಿಸೈ ಓರ್ವ ದಲಿತೆ ಎಂಬ ಕಾರಣಕ್ಕೆ ಆಕೆಯ ಕೈಗೆ ಪ್ರಸಾದ ಎಸೆದಿದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಹಲವರು ಇದನ್ನು ವಿರೋಧಿಸಿದ್ದರು. ಆದರೆ ಬಿಜೆಪಿ ಮಾತ್ರ ಈ ಬಗ್ಗೆ ತುಟಿ ಬಿಚ್ಚಿಲ್ಲ. ಈ ವಿಚಾರವು ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು. ಇನ್ನು ಕೈರ್ಲಾಂಜೆ ಘಟನೆಯನ್ನು ಉಲ್ಲೇಖಿಸುವ ಅವರು ಆರ್ಎಸ್ಎಸ್ ಕೇಂದ್ರ ಕಚೇರಿ ಇರುವ ನಾಗಪುರದಿಂದ ಕೇವಲ 150 ಕಿಲೋಮೀಟರ್ ದೂರ ಇರುವ ಕೈರ್ಲಾಂಜೆಯಲ್ಲಿ 2006ರಲ್ಲಿ ಭೂಮಿಗೆ ನೀರು ಹರಿಸಿದ ಕಾರಣಕ್ಕೆ ದಲಿತ ಸಮುದಾಯಕ್ಕೆ ಸೇರಿದ ಬಯ್ಯಾಲಾಲ್, ಆತನ ಹೆಂಡತಿ ಸುರೇಖಾ, ಮಗಳು ಪ್ರಿಯಾಂಕಾ ಹಾಗೂ ಅಂಗವಿಕಲ ಮಗನ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಇಬ್ಬರು ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮೆರವಣಿಗೆ ಮಾಡಿಸಿ ಅತ್ಯಾಚಾರವೆಸಗಿ ಕೊಲ್ಲಲಾಯಿತು. ಒಂದೇ ಕುಟುಂಬದ 4 ಜನರನ್ನ ದಾರುಣವಾಗಿ ಕೊಲ್ಲಲಾಯಿತು. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಎಂದು ಬಿಜೆಪಿ ಆರ್ಎಸ್ಎಸ್ ಇಂತಹ ದಾರುಣ ಘಟನೆ ಬಗ್ಗೆ ತುಟಿ ಬಿಚ್ಚಿಲ್ಲ ಏಕೆ ಎಂದು ಕಟುವಾದ ಪ್ರಶ್ನೆಗಳನ್ನ ಮುಂದಿಡುವ ಮುಖ್ಯಸ್ಥ ತೋಳ್ ತಿರುಮಾವಳವನ್ ಸಹ ಈ ಬಗ್ಗೆ ಮಾತನಾಡಿದ್ದು, ತಿರುವಳ್ಳುವರ್ ತಮಿಳು ಸಮಾಜದ ಶ್ರೇಷ್ಠ ಕವಿ. ಆತ ತನ್ನ ಯಾವ ವಚನದಲ್ಲೂ
ಜಾತಿ, ಧರ್ಮ ಹಾಗೂ ದೇವರ ಬಗ್ಗೆ ಉಲ್ಲೇಖಿಸಿಯೇ ಇಲ್ಲ. 5,000 ವರ್ಷಗಳ ಹಿಂದೆಯೇ ಸಮಾನತೆ, ಸಹಬಾಳ್ವೆ ಬಗ್ಗೆ ಮಾತನಾಡಿದ ಹರಿಕಾರ. ಆದರೆ ಬಿಜೆಪಿ ಪಕ್ಷದವರು ಆತನಿಗೂ ಕಾವಿ ಉಡಿಸುವ ಮೂಲಕ ಆತನನ್ನು ಹಿಂದುತ್ವದ ಪರಿಧಿಯೊಳಗೆ ತರಲು ಪ್ರಯತ್ನಿಸಿದ್ದರು. ಅಲ್ಲದೆ ಆತನ ಪ್ರತಿಮೆಯನ್ನ ಕಾಶಿ ದಡದಲ್ಲಿಡಲು ಮುಂದಾದರು. ಆದರೆ ತಿರುವಳ್ಳುವರ್ ಓರ್ವ ಬ್ರಾಹ್ಮಣನಲ್ಲ ಎಂಬ ಏಕೈಕ ಕಾರಣಕ್ಕೆ ಅವರ ಪ್ರತಿಮೆಯನ್ನು ಕಾಶಿಯಲ್ಲಿ ಸ್ಥಾಪಿಸಲು ಅವಕಾಶ ನೀಡಿರಲಿಲ್ಲ. ಆ ಪ್ರತಿಮೆ ಸ್ಥಾಪಿಸಿದರೆ ಗಂಗೆ ಅಪವಿತ್ರಳಾಗುತ್ತಾಳೆ ಎಂದು ಹೇಳಿ ಬಲಪಂಥೀಯರು ತಿರುವಳ್ಳುವರ್ ಪ್ರತಿಮೆಗೆ ಚಕಾರ ಎತ್ತಿದ್ದರು. ಈಗ ರಾಜರಾಜ ಚೋಳನ್ ಓರ್ವ ಹಿಂದೂ ಎಂದು ಬೀಗುವ ಬಿಜೆಪಿ ಆರ್ಎಸ್ಎಸ್ ನಾಯಕರು ನಮ್ಮ ಅಸ್ಮಿತೆಯ ಭಾಗವಾಗಿದ್ದ ತಿರುವಳ್ಳುವರ್ಗೆ ಅವಮಾನವಾಗಿದ್ದಾಗ ಏಕೆ ಮೌನ ಸಾಧಿಸಿದ್ದರು ಎಂದು ಪ್ರಶ್ನಿಸುತ್ತಾರೆ ಸಂಸದ ತೋಳ ತಿರುಮಾವಳವನ್. ಹೀಗೆ ಒಂದೆಡೆ ತಮಿಳುನಾಡಿನ ಬಿಜೆಪಿ ನಾಯಕರು ರಾಜರಾಜ ಚೋಳನ್ ಓರ್ವ ಹಿಂದೂ ಎಂದು ಕೊಂಡಾಡುತ್ತಿದ್ದರೆ, ಮತ್ತೊಂದೆಡೆ ದಲಿತರ ಬಗೆಗಿನ ಬಿಜೆಪಿ ನಾಯಕ ಇಬ್ಬಗೆ ನೀತಿಯನ್ನ ಮುಂದಿಟ್ಟು 97% ತಮಿಳರು ಹಿಂದೂಗಳಲ್ಲ ಎಂದು ಅಲ್ಲಿನ ವಿಚಾರವಾದಿಗಳು ವಾದಿಸುತ್ತಿದ್ದಾರೆ. ಮತ್ತೊಂದೆಡೆ ಇತಿಹಾಸ ತಜ್ಞರು ಸಹ ರಾಜರಾಜನ್ ಹಿಂದೂ ಅಲ್ಲ ಎಂದು ಹೇಳುವ ಮೂಲಕ ಆ ಕಾಲದಲ್ಲಿ ಹಿಂದುತ್ವ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.